ಸೊ ನೆಕ್ಸ್ಟ್ ಪಾಲಿನಾಮಿಯಲ್ಸ್ ಚಾಪ್ಟರ್ ಈಸಿಯೆಸ್ಟ್ ಲೆಸನ್ ಕಂಡ್ರೆ ಇದು ಪಾಲಿನಾಮಿಯಲ್ಸು. ಸೊ ಪಾಲಿನಾಮಿಯಲ್ಸಲ್ಲಿ ಈ ಥರದ್ದೇ ಕ್ವಶನ್ ಕೇಳ್ತಾರೆ, ಬಟ್ ಆದರೆ ನಮ್ಮ ಮಕ್ಕಳು ತುಂಬ ಕನ್ಫ್ಯೂಸ್ ಆಗ್ತಾರೆ. ಸೊ ಇಲ್ಲಿ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ಸ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಕ್ಯೂಬ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಯಾವುದನ್ನು ಕರೆಕ್ಟಾಗಿ ನೋಡ್ಕೋಬೇಕು ಅಂದರೆ ಡಿಗ್ರಿ ಯಾವುದು ಹೈಯೆಸ್ಟ್ ಡಿಗ್ರಿ ಇದೆ ಅದೇ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ 3 ಇದೆ, 3 ಇಸ್ ದ ಆನ್ಸರು. ಮತ್ತು ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x² ಮೈನಸ್ 3x ಪ್ಲಸ್ 4x ಕ್ಯೂಬ್ ಇದೆ, 2 ಇದೆ, 1 ಇದೆ, 3 ಇದೆ. 2 1 3ಯಲ್ಲಿ ಹೈಯೆಸ್ಟ್ ನಂಬರ್ ಯಾವುದು? 3 ಇಸ್ ದ ಆನ್ಸರು. ಇದರಲ್ಲೂ ಏನೂ ಕನ್ಫ್ಯೂಸ್ ಮಾಡ್ಕೋತೀರಾ? ಕೆಲವರು 2 ಬರೆದಿರ್ತೀರಾ, ಕೆಲವರು 1 ಅಂತ ಬರೆದಿರ್ತೀರಾ. ನೀವು ಕರೆಕ್ಟಾಗಿ ಟ್ರಿಕ್ಸ್ನ ಯೂಸ್ ಮಾಡಬೇಕು. ಯಾವುದು ಪವರ್ ಜಾಸ್ತಿ ಇದೆಯೋ ಅದೇ ಡಿಗ್ರಿ ಆಫ್ ಪಾಲಿನಾಮಿಯಲ್ ಆಗಿರುತ್ತೆ. ಸೊ ನೆಕ್ಸ್ಟು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ಪಾಲಿನಾಮಿಯಲ್ ಅಂತಂದರೆ ಇಲ್ಲಿ 3 ಟೈಪ್ಸ್ ಬರುತ್ತೆ: ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್. ಲೀನಿಯರ್ ಪಾಲಿನಾಮಿಯಲ್ದು ಡಿಗ್ರಿ ಯಾವಾಗಲೂ ಕೂಡ 1 ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಡಿಗ್ರಿ ಯಾವಾಗಲೂ ಕೂಡ 2 ಆಗಿರುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲ್ದು 3 ಆಗಿರುತ್ತೆ. ಇವು ಮೂರರಲ್ಲಿ ಒಂದು ಕ್ವಶನ್ನು ಬಂದೇ ಬರುತ್ತೆ. ಸೊ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿರೋದ್ರಿಂದ ಇದು ಆನ್ಸರ್ ಇಸ್ 2. ಇನ್ನು ಈ ರೀತಿ ಕೇಳಿಬಿಡ್ತಾರೆ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಎಕ್ಸ್ ಪ್ಲಸ್ ಕೆ ಇಸ್ 2 ಅಂತ ಕೇಳಿರ್ತಾರೆ. ಸೊ ಇಲ್ಲಿ 0 ಆಫ್ ದಿ ಪಾಲಿನಾಮಿಯಲ್ ಅಂತಂದರೆ ಪಿ ಆಫ್ ಎಕ್ಸು 0 ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ 2² ಮೈನಸ್ 2 ಪ್ಲಸ್ ಕೆ. ಸೊ 4 ಮೈನಸ್ 2 ಪ್ಲಸ್ ಕೆ. ಸೊ 4 ಮೈನಸ್ 2 2. ಈ 2 ಈ ಈಕ್ವಲ್ಸಿಂದ ಹೊರಗಡೆಗೆ ಬಂದಾಗ ಸೊ ಪ್ಲಸ್ ಇದ್ದಿದ್ದು ಸೈನ್ ಏನಾಗುತ್ತೆ? ಮೈನಸ್ ಆಗಿರುತ್ತೆ. ಸೊ ಕೆ ವ್ಯಾಲ್ಯೂ ಏನಾಗಿರುತ್ತೆ? -2 ಆಗಿರುತ್ತೆ. ಸೊ ಇದರಲ್ಲೂ 100% ಬರುವಂಥ ಕ್ವಶನ್ ಇದು. ಇಲ್ಲ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ಸ್ ಕೇಳ್ತಾರೆ, ಇಲ್ಲ ಈ ರೀತಿ ಕೇಳ್ತಾರೆ. ಇಷ್ಟು ಕ್ವಶನ್ನು ಯಾವಾಗಲೂ ಈ ರೀತಿ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್. ಸೊ ಟ್ರಿಗ್ನೋಮೆಟ್ರಿಲಿ ಬರುವಂಥದ್ದು.